ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನ್ನದಾನವೂ ಮೇಲೋ ಜ್ಞಾನದಾನವೂ ಮೇಲೋ ಎನ್ನುವ ಚರ್ಚೆಯನ್ನೆತ್ತಿ ಕಾಲ ಕಳೆದವರಲ್ಲ. ಎರಡೂ ಮುಖ್ಯವೇ ಎಂದು ಮಾಡಿದಿರಿ ಮಠವನ್ನೇ ಪ್ರಸಾದ ನಿಲಯ. ನಿಮಿತ್ತ ಕೈತುತ್ತ ಸವಿದ ವಿದ್ಯಾರ್ಥಿಗಳು ಚೀನಾ, ಅಮೇರಿಕ, ರಷ್ಯಾ ಎಲ್ಲೆಲ್ಲೂ ಮೆರೆದಿಹರು. ಆಗಿಬಿಟ್ಟಿರಿ ನೀವು ಪ್ರಸಾದದ ಗುರುತಾಯಿ. ಬೆಳೆಸಿ ಮಕ್ಕಳ ಕನಸ ನನಸಾಗಿಸಿ. ಧನ್ಯವಾಯಿತು ಧಾರವಾಡ, ನಿಮ್ಮಿಂದ ಗುರುದೇವ. ಮಾನ್ಯವಾಯಿತು ಮಠವು ಈ ನಾಡಲ್ಲಿ. ಮೃತ್ಯುಂಜಯ ಮೃತ್ಯುಂಜಯ ಮಹಾಮೃತ್ಯುಂಜಯ. ಸೇವೆಯ ಜಯ ಮಕ್ಕಳ ವಿಜಯ. ಮುರುಘಾ ಮಠ ಎಂದೆಂದು ದಿಗ್ವಿಜಯ ಅಂಥೇಳಿಕಾರ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಧಾರವಾಡದ ಪುಣ್ಯಕ್ಷೇತ್ರವಾದಂಥ ಮುರುಘಾ ಮಠವನ್ನು ಸ್ಥಾಪನೆ ಮಾಡಿದಂಥ ಮೃತ್ಯುಂಜಯ ಅಪ್ಪಗಳನ್ನು, ಮುರುಘಾ ಮಠದ ಕೀರ್ತಿಯನ್ನು ವಿಶೇಷವಾಗಿ ಬರೆದರು. ಇದನ್ನು ಕೇಳಿದ್ರನ ಮೈ ರೋಮಾಂಚನ ಆಗತೈತೆ ನೋಡ್ರಿ. ಧಾರವಾಡ ಎಷ್ಟು ಪುಣ್ಯ ಮಾಡಿರ್ಬೋದಂತ. ಅಂತಹ ಪುಣ್ಯ ಮಾಡಿದ್ದಕ್ಕಾಗಿ ಈ ಧಾರವಾಡದೊಳಗೆ ಮುರುಘಾ ಮಠ ಸ್ಥಾಪನೆಯಾಯಿತು. ಪರಮ ಪುಣ್ಯವೇ ಪುರುಷ ರೂಪದೊಳಗೆ ಫಲ ನೀಡುವಂತೆ ಹಸಿದು ಹಂಬಲಿಸುತ್ತಿದ್ದ ಧಾರವಾಡಕ್ಕೆ ಹರನ ರೂಪವೇ ಮೈವೆತ್ತಿತ್ತು. ಪರಶಿವ ಯೋಗಿಗಳ ಅನುಗ್ರಹ ಪಡೆದಂತಹ ಮೃತ್ಯುಂಜಯ ಅಪ್ಪಗಳು ಮೊದಲ ಬಾರಿಗೆ ಧಾರವಾಡಕ್ಕೆ ಪಾದ ಸ್ಪರ್ಶ ಮಾಡಿದಾಕ್ಷಣ ಶರಣ ಸೌರಭವೇ ಕಳೆಗಟ್ಟಿ ನಿಂತಂತಾಗಿತ್ತು ಅಂತ ಹೇಳ್ಯಾರ. ಮೃತ್ಯುಂಜಯ ಅಪ್ಪಗಳು ಧಾರವಾಡಕ್ಕೆ ಬಂದಾಗಿನ ವಿಷಯವನ್ನು ಹೇಳ್ತಾರೆ. ಮೃತ್ಯುಂಜಯ ಅಪ್ಪನವರು 11 ಅಕ್ಟೋಬರ್ 1916 ಧಾರವಾಡಕ್ಕೆ ಬಂದರು. ಹಾವೇರಿ ಪೇಟೆಗೆ ಹತ್ತಿ ಊರು ಹೊರಗೆ ಇರುವಂತಹ ನಿರ್ಜನವಾದಂಥ ಪ್ರದೇಶ. ಡಬಗಳ್ಳಿ ಕಾಡು ಮೇಡಿನಿಂದ ತುಂಬೈತಿ. ಒಂದು ಮಾತು ಹೇಳ್ತಾರೆ, ಏನಂದ್ರೆ 100 ಆತ್ಮವಿಶ್ವಾಸವನ್ನು ತುಂಬಿಕೊಂಡಿರುವಂಥ ವ್ಯಕ್ತಿಯನ್ನು ಕಾಡು ಮೇಡುಗಳಲ್ಲಿ ಬಿಟ್ಟು ಬರಲಿ ಅಥವಾ ಮರುಭೂಮಿಯಲ್ಲಿನ ಬಿಟ್ಟು ಬರಲಿ, ಸಾಧಿಸುವ ಅದಮ್ಯ ಉತ್ಸಾಹ ಇತ್ತಪ್ಪ ಅಂದ್ರೆ ಅವ ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಮೃತ್ಯುಂಜಯ ಅಪ್ಪಗಳನ್ನು ಉಜ್ವಲವಾದಂಥ ಉದಾಹರಣೆಯಾಗಿದ್ದಾರಂತ ಬಹಳ ಸುಂದರವಾಗಿ ಹೇಳ್ತಾರೆ. ಆನಂದವಾಗಿ ದಾವಣಗೆರೆ ಒಳಗಿದ್ದರು. ದಾವಣಗೆರೆಯ ಇವತ್ತು ಸುಖದಿಂದ ಬಾಳಕತ್ತೈತಿ. ದಾವಣಗೆರೆ ವಿದ್ಯಾಕ್ಷೇತ್ರವಿರಬಹುದು, ಉದ್ಯಮ ಕ್ಷೇತ್ರವಿರಬಹುದು, ಆರೋಗ್ಯ ಕ್ಷೇತ್ರವಿರಬಹುದು. ಕರ್ನಾಟಕದೊಳಗೆ ಮುಂಚೂಣಿಯೊಳಗೆ ಐತಿಪ ದಾವಣಗೆರೆ ಅಂದರೆ ಅದಕ್ಕೆ ಮೂಲ ಕಾರಣ ಈ ನಮ್ಮ ಮೃತ್ಯುಂಜಯ ಅಪ್ಪಗಳು. ಎಂತೆಂತಹ ಮಹಾತ್ಮರು ನಮ್ಮ ಕರ್ನಾಟಕದೊಳಗೆ ಆಗಿ ಹೋದ್ರಂತ. ಮೃತ್ಯುಂಜಯ ಅಪ್ಪಗಳನ್ನು ನೆನೆಸಿದ್ರೆ ಕಣ್ಣಾಗ ನೀರು ಬರ್ತಾವೆ ನೋಡ್ರಿ. ತಮಗಾಗಿ ಮಠ ಕಟ್ಕೊಳ್ಳಿಲ್ಲ, ತಮಗಾಗಿ ಗಾಡಿ ಬಂಗ್ಲೆ ತಗೋಲಿಲ್ಲ. ಹಸದಂಥ ಬಡವ ಮಕ್ಕಳನ್ನು ಉದ್ಧಾರ ಮಾಡ್ಬೇಕಂಥೇಳಿ ಹಗಲಿ ರಾತ್ರಿ ಅಥನೇ ಶಿವಯೋಗಿಗಳನ್ನು ನೆನೆಸಿ ಮಕ್ಕಳನ್ನು, ಬಡ ಮಕ್ಕಳನ್ನು ತಮ್ಮ ಮಕ್ಕಳ ಹಂಗೆ ಜೋಪಾನ ಮಾಡಿದರು. ಮೃತ್ಯುಂಜಯ ಅಪ್ಪಗಳು ಅವರ ಚರಿತ್ರೆ ನೋಡಿಬಿಟ್ರೆ ಎಂಥ ಗುರು ಅಂತ. ಒಂದು ದಿವಸ
ಒಬ್ಬರು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗಿದ್ರಂತ. ಧಾರವಾಡದೊಳಗೆ ಹೋದಾಗ ಅಲ್ಲಿದ್ದಂಥ ಮುಖ್ಯಸ್ಥರಿಗೆ ಹೇಳಿ ಹೋಗಿದ್ರು ಏನಂದರೆ, ಇವತ್ತು ಪ್ರಸಾದ ನಿಲಯದೊಳಗೆ ಇರುವಂಥ ಎಲ್ಲ ಹುಡುಗರಿಗೂ ತುಪ್ಪ ಬಡಿಸಪ್ಪ ಅಂತ ಹೇಳಿದರು. ಆಯ್ತು ರೀ ಅಂದಿದ್ರು. ಪ್ರಸಾದ ಮುಗಿಸ್ಕೊಂಡು ಮೃತ್ಯುಂಜಯ ಅಪ್ಪಗಳು ಮತ್ತೆ ಮಠಕ್ಕೆ ಬಂದರು. ಮಠಕ್ಕೆ ಬಂದು ಕುಂತವ್ರನ್ನ ಮೇಲ್ವಿಚಾರಕ್ಕೆ ನನ್ನ ಕರೆದು ಕೇಳ್ತಾರೆ, ಇವತ್ತು ಮಕ್ಕಳಿಗೆಲ್ಲ ತುಪ್ಪ ಬಡಿಸಿದೇನಪ್ಪ ಅಂತ ಕೇಳಿದ್ರಂತ. ಇಲ್ಲ ಬುದ್ಧಿ ಮರ್ತು ಬಿಟ್ಟೆ ಅಂದ್ರಂತ. ಎದ್ದು ಹೋಗಿ ಎಲ್ಲ ಹುಡುಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ. ಯಪ್ಪ ಹಿಂಗೆ ಯಾಕೆ ಮಾಡಿದ್ರಿ ಅಂತೇಳಿ ಕೇಳಿದ ಕೂಡಲೇ ಮೃತ್ಯುಂಜಯ ಅಪ್ಪುಳನ್ನ ಮಾತು ಅಂದ್ರಂತ, ನಾ ಏನು ಉಣ್ತೇನೋ ಅದನ್ನು ನನ್ನ ಮಕ್ಕಳಿಗೆ ಉಣಿಸ್ಬೇಕಂತ ಆಶೆಪ್ಪ ನನಗೆ. ಇವತ್ತು ಭಕ್ತರ ಮನೆಯೊಳಗೆ ತುಪ್ಪ ಉಂಡಿದ್ನಿ, ಅದಕ್ಕೆ ಇವ್ರಿಗೆ ತುಪ್ಪ ನೀಡಿ ಅಂದಿದ್ನಿ. ನೀ ತುಪ್ಪ ನೀಡಲಿಲ್ಲಪ್ಪ, ಅದಕ್ಕೆ ಇವ್ರಿಗೆ ನಾ ಕ್ಷಮಾ ಬೇಡಿದ್ನಿ ಅಂತ ಹೇಳಿಕಾರ ಮಕ್ಕಳ ಮುಂದೆ, ಬಡವ ಮಕ್ಕಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂಥ ಪುಣ್ಯಾತ್ಮರು ಮೃತ್ಯುಂಜಯ ಅಪ್ಪಗಳು ನೋಡ್ರಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಆವಾಗ ಸ್ಥಾಪನೆಯಾಗಿತ್ತು 1917 ಸುಮಾರಿಗೆ. ಬರೀ ದೊಡ್ಡ ಊರೊಳಗಿದ್ದ ಹುಡುಗರು ಅಷ್ಟು ಕಲಿಯೋದು ಬೇಡ, ಹಳ್ಳಿ ಒಳಗಿದ್ದಂಥ ಹುಡುಗರು ಕಲಿಬೇಕು, ಬಡವ ಮಕ್ಕಳು ಕಲಿಬೇಕಂತ ಹೇಳಿ ತಿಳ್ಕೊಂಡು ಭಿಕ್ಷಾ ಬೇಡಿ ಅಥಣಿ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು 63 ಪುರಾತನರ ಒಂದು ಹೆಸರಿನ ಮೇಲೆ 63 ಕೋಣೆಗಳನ್ನು ಕಟ್ಟಿಸಿ ಶಿವಯೋಗಿ ಈಶ್ವರ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಿದಂಥ ಪುಣ್ಯಾತ್ಮರು ನಮ್ಮಪ್ಪ ಈ ಮೃತ್ಯುಂಜಯ ಅಪ್ಪಗಳು ನೋಡ್ರಿ. ಇಂತಹ ಮಹಾತ್ಮರನ್ನು ನಮ್ಮ ಚರ್ಮನ ಸುಲಿದವರ ಪಾದಕ್ಕೆ ಹಾಕಿದರೂ ಸಹಿತ ಉಪಕಾರ ತೀರ್ಸಕ್ಕೆ ಸಾಧ್ಯ ಇಲ್ಲ. ಮೃತ್ಯುಂಜಯ ಅಪ್ಪಗಳ ಜೀವನದೊಳಗೆ ಒಂದು ಘಟನೆ ನಡೀತೈತಿ. ಬಾಲ್ಯದೊಳಗನ ಅಧ್ಯಾತ್ಮದೊಳಗೆ ತಮ್ಮ ಹೆಜ್ಜೆಯನ್ನು ಹಾಕಿದಂಥ ಪುಣ್ಯಾತ್ಮರು ಗದಗಿಗೆ ಹೋದರು. ಅಲ್ಲೇನೋ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿಂದ ಅನೇಕ ಕಡೆ ಸಂಚಾರ ಮಾಡಿ ಕೊಪ್ಪಳ, ಎಮ್ಮಿಗನೂರು, ಬಳ್ಳಾರಿ, ಹಂಪಿ ಮುಂತಾದ ಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿ ಕಾಶಿಗೆ ಹೋಗಬೇಕು ಅಂಥೇಳಿ ಮನುಷ್ಯನೊಳಗೆ ಬಂತು. ಕಾಶಿ ಕ್ಷೇತ್ರಕ್ಕೆ ಹೋಗಿ ಆ ಒಂದು ದರ್ಶನ ಮಾಡ್ಕೊಂಡು ಬರ್ಬೇಕಂಥೇಳಿ ಮೃತ್ಯುಂಜಯ ಅಪ್ಪಗಳು ಹೊಂಟರು. ದುಡ್ಡು ಇದ್ದಿದ್ದಿಲ್ಲ. ಆವಾಗ ವಿಚಾರ ಮಾಡ್ತಾರೆ ಏನಂದ್ರೆ, ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ಸಂಚಾರ ಮಾಡೋಣ, ದುಡ್ಡು ಕೂಡಿದಾಗ ಕಾಶಿಗೆ ಹೋಗೋಣ ಅಂಥೇಳಿ ವಿಚಾರ ಮಾಡಿ ಏನು ಮಾಡ್ತಾರಂತಂದ್ರೆ, ನೇರವಾಗಿ ಅಂಕಲಿಗೆ ಹೋಗ್ತಾರೆ ನೋಡ್ರಿ. ಅಂಕಲಿಗೆ ಅಡವ್ಯಪ್ಪಜ್ಜ ಹೋಗ್ತಾರೆ. ಹೋಗಿ ಅಡವ್ಯಪ್ಪಜ್ಜವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಲ್ಲುತ್ತಾರೆ. ಆವಾಗ ಅಡವ್ಯಪ್ಪಜ್ಜವರಿಗೆ ನಮಸ್ಕಾರ ಮಾಡಿದ ಮೇಲೆ ಅಡವ್ಯಪ್ಪಜ್ಜವ್ರಿಗೆ ಕೇಳ್ತಾರೆ, ಏನಪ್ಪ ಎಲ್ಲಿಗೆ ಹೊಂಟಿದಿ ಅಂತ ಕೇಳ್ತಾರೆ ಅವರು. ಆವಾಗ ಗುರುದೇವ ಕಾಶಿಗೆ ಹೋಗ್ಬೇಕಂತ ಹೇಳಿಕಾರ ಆಸೆ ಆಗ್ಯದ್ರಿ ಅಂತಂದರು. ಓಹೋ ಕಾಶಿಗೆ ಹೋಗವ, ಕಾಶಿ ಒಳಗೆ ಯಾರಿದಾರಪ್ಪ ಅಂತ ಕೇಳಿದರು ಅಂಕಲಿಗೆ ಅಡವ್ಯಪ್ಪಜ್ಜವರು. ಯಪ್ಪ ಅಲ್ಲಿ ವಿಶ್ವನಾಥನಿದ್ದಾನ, ಅವನ ದರ್ಶನ ಮಾಡ್ಬೇಕಂಥೇಳಿ ಅಂದರು. ರಾಜಗಾಂಭೀರ್ಯ ಐತ್ರಿ ಯಾರಿಗೆ? ಅಂಕಲಿಗೆ ಅಡವ್ಯಪ್ಪಜ್ಜವರಿಗೆ. ಅವ್ರು ಹೇಳ್ತಾರೆ, ಹೌದೇನಪ್ಪ, ನಿನಗೆ ಮೌನವಾಗಿರುವಂಥ ವಿಶ್ವನಾಥ ಬೇಕೋ ಅಥವಾ ಮಾತನಾಡುವ ವಿಶ್ವನಾಥ ಬೇಕಪ್ಪ ಅಂತ ಕೇಳಿದ್ರಂತ ನೋಡ್ರಿ. ಆವಾಗ ಏನು ರೀ ತಪ್ಪ ಯಪ್ಪ, ಎಷ್ಟು ಆಶ್ಚರ್ಯ ಆಗಕತ್ತೈತಿ ಗುರುದೇವ,
ಮಾತನಾಡುವ ವಿಶ್ವನಾಥನ ಬೇಕ್ರಿ ಅಂತಂದ್ರಂತ ಮೃತ್ಯುಂಜಯ ಅಪ್ಪಗಳು. ಆವಾಗ ಅಡವ್ಯಪ್ಪಜ್ಜವರು ಒಂದು ಮಾತು ಹೇಳಿದರು. ಏನಂತಂದ್ರೆ, ಒಳ್ಳೇದು ಮಾಡಿದೆಪ್ಪ, ಅಥಣಿಯನ್ನು ಅಧ್ಯಾತ್ಮದ ಕಾಶಿಯನ್ನಾಗಿ ಮಾಡಿದ ಮಾತನಾಡುವ ವಿಶ್ವನಾಥ ಅಲ್ಲಿದ್ದಾರಪ್ಪ. ಅವರ ಮುರುಗೇಂದ್ರ ಶಿವಯೋಗಿಗಳು, ಅವರಿಗೆ ಹೋಗಿ ಭೇಟಿಯಾಗು ಅಂತಂದುಬಿಟ್ರು. ಅವರು ಹೆಸರು ಕಿವಿ ಮೇಲೆ ಬೀಳ್ಗುಡ್ದ ಮೃತ್ಯುಂಜಯ ಅಪ್ಪಗಳಿಗೆ ಏನೋ ಒಂದು ಹಿಡಿಸಲಾರದಂಥ ಆನಂದ. ಅಡವ್ಯಪ್ಪಜ್ಜನ ಆಶೀರ್ವಾದವನ್ನು ತಗೊಂಡು ನೇರವಾಗಿ ಅಥಣಿಗೆ ಬಂದ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳಿಗೆ ಶರಣಾದರು. ಸ್ಥಾನ, ಅಂಗ, ಆಪ್ತ, ಸದ್ಭಾವನಾ ಅನ್ನುವಂಥ ಚತುರ್ವಿಧವಾದ ಸೇವೆಗಳನ್ನು ಮನಮುಟ್ಟ ಮಾಡಿದರು. ಶಿವಯೋಗಿಗಳು ಯಾವ ಕಾರ್ಯವನ್ನು ಇನ್ನೊಬ್ಬರ ಕಡೆ ಮಾಡಿಸಿಕೊಳ್ತಿರಕ್ಕಿಲ್ಲಂತ. ಆದರೆ ಮೃತ್ಯುಂಜಯ ಅಪ್ಪನವರ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ. ದೇವರ ಅಂಥೇಳಿ ಅವರನ್ನು ಕರಿತಿದ್ರಂತ. ಮೃತ್ಯುಂಜಯ ಅಪ್ಪನವ್ರು ಎಂಥವ್ರಿದ್ದರು? ಸಾಕ್ಷಾತ್ ಶಿವ, ಪ್ರತ್ಯಕ್ಷ ಶಿವನ ಶಿವಯೋಗಿಯಾಗಿ ಹುಟ್ಟಿ ಬಂದಿದ್ದ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಒಂದು ಮಾತು ಹೇಳ್ತಿದ್ರಂತೆ, ನಿಜವಾದಂತಹ ಪರಮಾತ್ಮನನ್ನು ನಿಮಗೆ ನೋಡಬೇಕಂತ ಆಸೆ ಇದ್ದರೆ ಅಥಣಿಗೆ ಹೋಗಿ ಮುರುಗೇಂದ್ರ ಶಿವಯೋಗಿಗಳನ್ನು ನೋಡ್ರಿಪ್ಪ ಅಂತ ಹೇಳ್ತಿದ್ರಂತೆ. ಹಂಗೆ ಸಾಕ್ಷಾತ್ ಶಿವನ ಆಗಿಬಿಟ್ಟಿದ್ರು. ಎಂಥ ವೈರಾಗ್ಯ ಮೂರ್ತಿಗಳಿದ್ರಂತ. ವಾರದ ಮಲ್ಲಪ್ಪನವ್ರದ್ದು ಬಂಗಾರದ ತಂಬಿಗೆಯನ್ನು ಕೊಟ್ಟರೆ ಆ ತಂಬಿಗೆ ಅಲ್ಲೇ ಇಟ್ಟು ಬಂದಂಥ ವೈರಾಗ್ಯ ಮೂರ್ತಿಗಳು. ಗಚ್ಚಿನ ಮಠಕ್ಕೆ ಯಾರೋ ಒಬ್ಬರು 9 ಬಂಗಾರದ ದುಡ್ಡುಗಳನ್ನು ಬಡಿದು ಹೋಗಿದ್ರಂತ ಹೊಚ್ಚಲಕ್ಕೆ. ಭಕ್ತರು ಬಂದು ಹೇಳಿದರು, ಯಪ್ಪ, ಯಾರೋ 9 ಬಂಗಾರದ ನಾಣ್ಯಗಳನ್ನು ಗಚ್ಚಿನ ಮಠದ ಹೊಚ್ಚಲಕ್ಕೆ ಬಡಿದು ಹೋಗಿದಾರ್ರಿ ಅಂತಂದರು. ಶಿವಯೋಗಿಗಳು ಸುಮ್ಮನೆ ಆದರು. 1-2 ದಿವಸ ಬಿಟ್ಟು ಯಾರೋ ಒಬ್ಬರು ಕಿತ್ಕೊಂಡು ಹೋಗಿದ್ರು ಅವನ. ಶಿವಯೋಗಿಗಳಿಗೆ ಬಂದ ಭಕ್ತರು ಹೇಳ್ತಾರೆ, ಯಪ್ಪ, ಬಂಗಾರದ ದುಡ್ಡನ್ನು ಬಡ್ದಿದ್ರು, ಕಿತ್ಕೊಂಡು ಹೋಗಿದಾರೋ ಅಂದರು. ಶಿವಯೋಗಿಗಳು ಯಾಕೆ ಚಿಂತೆ ಮಾಡ್ತಾರೆ ಬಿಡಪ್ಪ ಅಂದರು. ಇದ್ದ ಮಗ ಬಡ್ದು ಹೋಗಿದ್ದ, ಇಲ್ಲದ ಮಗ ತೊಗೊಂಡು ಹೋಗಿದ್ದಾನ, ನಮಗೆ ಯಾಕಪ್ಪ ಬಂತು ಹೋತು ಅನ್ನುವಂಥ ಗೊಡವೆ ಅಂತ ಹೇಳಿ ಕೇಳಿದಂಥ ನಿಜವಾದ ವೈರಾಗ್ಯ ಮೂರ್ತಿಗಳು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಆ ಒಂದು ಪವಿತ್ರವಾದಂಥ ಕ್ಷೇತ್ರದೊಳಗೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಇಂಗಳಹಳ್ಳಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಒಳಗೆ ಶರಣರಾದಂಥ ಶ್ರೀ ಕಾಂತಯ್ಯನವರು, ಮಾತೋಶ್ರೀ ಚನ್ನವೀರಮ್ಮನವರು ಹಿರೇಮಠ, ಈ ಪುಣ್ಯ ದಂಪತಿಗಳ ಗರ್ಭದೊಳಗೆ ಏಪ್ರಿಲ್ 9, 1888 ಜನ್ಮವನ್ನು ತಾಳಿದಂಥ ಮೃತ್ಯುಂಜಯ ಅಪ್ಪಗಳು ಗದಗಿನ ತೋಂಟದಾರ್ಯ ಗುರುಗಳ ಅನುಗ್ರಹದಿಂದ ಹುಟ್ಟಿದಂಥ ಬಾಲಕರಿದ್ದರು ಇವರು. ಇವರು ವಿಶೇಷವಾದಂಥ ಸೇವೆಯನ್ನು ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಕಡೆ ಮಾಡ್ತಿದ್ದರು. ದಿನ ಮೃತ್ಯುಂಜಯ ಅಪ್ಪಗಳು ಕಸ ಗುಡಿಸೋದು, ಸಾರಣೆ ಮಾಡೋದು, ಶುಚಿಗೊಳಿಸೋದು, ಅಲ್ಲಿದ್ದಿದ್ದ ಎಲ್ಲ ಕೆಲಸ ಮಾಡಿ ಶಿವಯೋಗಿಗಳು ವಾಯುವಿಹಾರದಿಂದ ಹೊಳ್ಳಿ ಬರೋದ್ರೊಳಗೆ ಅವರಿಗೆ ಪೂಜಾ ಸಾಮಗ್ರಿ ಎಲ್ಲ ತಯಾರು ಮಾಡಿ ಅವರು ಸ್ನಾನಕ್ಕೆ ನೀರು ಇಟ್ಕೊಂಡು ಕುಂಡಿರ್ತಿದ್ರು. ಅಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ಸೇವಾ ಮಾಡ್ತಿದ್ರು. ಒಂದು ದಿವಸ ಮೃತ್ಯುಂಜಯ ಅಪ್ಪಗಳು ಕಸ ಹೊಡೆಯಕತ್ತಿದ್ರು. ಆವಾಗ ಶಿವಯೋಗಿಗಳು ಬಂದು ಒಂದು ಮಾತಂದ್ರಂತ, ಮೃತ್ಯುಂಜಯ ದೇವರು, ಇನ್ನು ಗಚ್ಚಿನ ಮಠದ ಕಸ ಹೊಡೆಯೋದು ಸಾಕು, ಬೆಟ್ಟು ಬಿಡ್ರಿನ ಅಂತಂದ್ರಂತ. ಅಷ್ಟು ಅನುಗುಡ್ದ ಮೃತ್ಯುಂಜಯ ಅಪ್ಪಗಳಿಗೆ ಗಾಬರಿ ಆತು, ಎದೆ ಜಲ್ಲಂತು. ತಂದೆ ಬುದ್ಧಿ ಯಾಕ್ರಿ, ನಾ ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದರು. ಆವಾಗ ಏನಿಲ್ಲ, ಇನ್ನು ಸಮಾಜದ ಕಸ ಗುಡಿಸುವ ಕೆಲಸ ನಿಮ್ಮಿಂದ ಆಗಬೇಕಾಗೈತಿ ಅಂತ ಹೇಳಿಕಾರ
ಆಶೀರ್ವದಿಸಿ ಮೃತ್ಯುಂಜಯ ದೇಶಿಕರಿಗೆ ಪರಮಾನಂದ ಆತಂತ ನೋಡ್ರಿ. ಅದನ್ನು ಕೇಳಿದ ಕೂಡಲೇ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳ ಆಶೀರ್ವಾದದ ಮೇರೆಗೆ ನೇರವಾಗಿ ದಾವಣಗೆರೆಗೆ ಹೋಗಿ ಅಲ್ಲಿನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿ ಕಡೀಕ ಅಪ್ಪನವರು ಧಾರವಾಡಕ್ಕೆ ಬಂದು ಮುರುಘಾ ಮಠವನ್ನು ಸ್ಥಾಪನೆ ಮಾಡಿದರು. ಇಂತಹ ಪೂಜ್ಯ ಮೃತ್ಯುಂಜಯ ಅಪ್ಪಗಳನ್ನು ಪಡೆದಂತಹ ನಾವು ಎಂಥ ಪುಣ್ಯಾತ್ಮರು ಇರಬಹುದಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳು ಅವರೊಂದು ಸಾರಿ ಮುರುಘಾ ಮಠಕ್ಕೆ ಬಂದಾಗ ಶ್ರೀ ಮುರುಘಾ ಮಠದ ಪ್ರಸಾದ ನಿಲಯವು ಸಮಾಜದ ಉತ್ಕರ್ಷೆಗೆ ವಿದ್ಯಾಪ್ರಸಾರಕ್ಕೆ ಅನೇಕ ರೀತಿಯಿಂದ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡು ಪರಮಾನಂದವಾಯಿತು ಅಂತ ಹೇಳಿಕಾರ ಬರೆದು ಹೋಗಿದ್ರಂತ ನೋಡ್ರಿ. ಈ ಮಂಗಲ ಧಾಮದ ಶಿವನಿಕೇತನಕ್ಕೆ ಆತ್ಮಕಮಲಗಳನ್ನು ಅರಳಿಸುತ್ತಿರುವ ಅಮೃತ ಸರೋವರಕ್ಕೆ ಮುರುಘಾ ಮಠಕ್ಕೆ ಬಂದು ಧನ್ಯನಾದೆ. ಮೃತ್ಯುಂಜಯ ಅಪ್ಪಗಳ ಅಂತಃಕರಣ ನಮ್ಮನ್ನು ಮುನ್ನಡೆಸುತ್ತಿದೆ ಅಂತ ಹೇಳಿಕಾರ ಕವಿರತ್ನ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಸಹಿತ ವಿಶೇಷವಾಗಿ ಈ ಮುರುಘಾ ಮಠವನ್ನು ಕುರಿತು ಬರೆದಿದ್ದರು. ಇಂತಹ ಮೃತ್ಯುಂಜಯ ಅಪ್ಪನವರು ಎಂತಹ ಒಂದು ಜಗದೋದ್ಧಾರದ ಕಾರ್ಯವನ್ನು ಮಾಡಿದರು ನೋಡ್ರಿ. ಇಂಥ ಸಮಾಜ ಸೇವೆ ಒಳಗನ ಪರಮಾತ್ಮನನ್ನು ಕಂಡಂತಹ ಅಪ್ಪನವರು 13 ಏಪ್ರಿಲ್ 1964 ಮಹಾಂತಪ್ಪಗಳಿಗೆ ಪಾದೋದಕ ಬಾಯಲ್ಲಿ ಮಹಾಂತಪ್ಪಗಳಿಂದ ಪಾದೋದಕವನ್ನು ಬಾಯೊಳಗೆ ಹಾಕಿಸ್ಕೊಂಡು ಶಿವಯೋಗಿ ಅನ್ಕೊಂತ ಲಿಂಗದೊಳಗೆ ಲೀನರಾದರು ನೋಡ್ರಿ ಈ ಮೃತ್ಯುಂಜಯ ಅಪ್ಪಗಳು. ಅವರ ತರುವಾಯ ಬಂದಂತಹ ಪುಣ್ಯಾತ್ಮರನ ಮುರುಘಾ ಮಠದ ಪೂಜ್ಯ ಮಹಂತಪ್ಪಗಳು ನೋಡ್ರಿ. ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಪಶುಪತಿಹಾಳದ ಶಿವಸಂಗಯ್ಯ ಮತ್ತು ಶ್ರೀಮತಿ ಕರಿಬಸಮ್ಮನವರ ಉದರದೊಳಗೆ 13 ಜೂನ್ 1914 ಹುಟ್ಟಿ ಬಂದಂತಹ ಮಮತೆಯ ಮಂದಾರ ಮಹಂತ ನವಿಲಗುಂದ ಬಸವಲಿಂಗರ ಶ್ರೀಹರಕ್ಕೆ ಹೊತ್ತು ಬಂದ ಮಹಾಂತ ದೈವಾಂಶ ಇವರೇ ಮುರುಘಾ ಮಠದ ಮಹಂತಪ್ಪಗಳು. ಮೃತ್ಯುಂಜಯಪ್ಪಗಳು ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಅನ್ನೋರು ಹಂಗೆ ಅವರು ಸಂಚಾರವನ್ನು ಮಾಡ್ಕೋತ ವಿಶೇಷವಾಗಿ ಅಡ್ಡಾಡ್ತಿದ್ರು ಅವರು. ಆವಾಗ ಪಶುಪತಿ ಹಾಳಕ್ಕೆ ಬಂದಿರ್ತಾರೆ. 8-10 ವರ್ಷದ ಬಾಲಕನಾದಂತಹ ಮಹಾಂತಪ್ಪಗಳನ್ನು ನೋಡಿದ ಕೂಡಲೇ ಅವ್ರಿಗೇನೋ ಒಂದು ಆನಂದ ಆಗಿ ಆಕರ್ಷಿತರಾದರು. ಮೃತ್ಯುಂಜಯ ಅಪ್ಪಗಳು ಮಹಾಂತಪ್ಪಗಳನ್ನು ನೋಡಿ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದರು. ಮಹಾಂತಪ್ಪ ಅಂತಂದರು. ಅದನ್ನು ಕೇಳಿದ ಕೂಡಲೇ ಇನ್ನೂ ಸಂತೋಷ ಆಯ್ತು. ಅವರು ಒಂದು ಮಾತು ಕೇಳಿದ್ರಂತ, ನಮ್ಮೊಂದಿಗೆ ಬರ್ತೀಯನಪ್ಪ ಅಂತ ಹೇಳಿಕಾರ. ಹಿಂದೆ ಮುಂದೆ ನೋಡಲಾರ್ದ ಬರ್ತೇನ್ರಿ ಬುದ್ಧಿ ಅಂತ ಅಂದ್ರಂತ ನೋಡ್ರಿ ಬಾಲಕ ಮಹಂತಪ್ಪಗಳು. ತಂದೆ ತಾಯಿಗಳನ್ನು ಕರೆಸಿ ಕೇಳ್ತಾರೆ. ಆವಾಗ ಆಯ್ತಪ್ಪ ನಾ ಬರ್ತೇನೆ ಕರ್ಕೊಂಡು ಹೋಗ್ರಂತ ಮಹಾಂತಪ್ಪಗಳು ಹೇಳಕತ್ತಾರ. ತಂದೆ ತಾಯಿಗಳು ಕಳಿಸ್ಕೊಡಕತ್ತಾರ. ಅಥಣಿ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳ ಕಾಲಕ್ಕೆ ಆ ಪೀಠದ ಅಧಿಪತಿಗಳಾಗಿದ್ದಂತಹ ಸಿದ್ಧಲಿಂಗ ಸ್ವಾಮಿಗಳು ಮಹಾತಪಸ್ವಿಗಳಾಗಿದ್ದರು. ನಾಡಿನ ಪ್ರತಿಷ್ಠಿತ ಜಗದ್ಗುರು ಮಠಾಧೀಶರಿಗೆ ಅನುಗ್ರಹ ದಯಪಾಲಿಸಿದ್ರು ಅವರು. ಇಂತಹ ಮಹಿಮಾನ್ವಿತರಿಂದ ಮಹಾಂತಪ್ಪಗಳಿಗೆ ಕೊಡಿಸ್ಬೇಕಂತ ಹೇಳಿ ತಿಳ್ಕೊಂಡು ಮಹಾಂತಪ್ಪಗಳಿಗೆ ಅವರ ಕೈಲಿಂದ ಅನುಗ್ರಹವನ್ನು ಕೊಡಿಸಿದರು ಮೃತ್ಯುಂಜಯ ಅಪ್ಪಗಳು. ಮೃತ್ಯುಂಜಯ ಅಪ್ಪಗಳು 63 ಪುರಾತನರ ಒಂದು
ಹೆಸರಿನ ಮೇಲೆ 63 ಕೋಲೆಗಳನ್ನು ಕಟ್ಟಿಸಿದ್ರು. ಮೃತ್ಯುಂಜಯ ಅಪ್ಪಗಳು ಹಾಕಿಕೊಟ್ಟಂತಹ ದಾರಿ ಒಳಗನ ಮಹಂತಪ್ಪಗಳನ್ನು ಸಹಿತ ನಡೆದರು. ಮಹಂತಪ್ಪಗಳಿಗೆ ಕಾಣಿಕೆಯ ಹೊಳಿ ಹರಿದು ಬಂತಂತ ನೋಡ್ರಿ. ಹರಿದು ಬಂದಂಥ ಎಲ್ಲ ಕಾಣಿಕೆಯನ್ನು ಬಡ ಮಕ್ಕಳ ಪ್ರಸಾದಕ್ಕಾಗಿ ಅವರ ಅಭ್ಯುದಯಕ್ಕಾಗಿನ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ವಿನಿಯೋಗ ಮಾಡಿಬಿಟ್ರು. ಅಖಿಲ ಭಾರತ ಶಿವಾನುಭವ ಸಂಸ್ಥೆ ಬಾಲಲೀಲಾ ಮಹಂತ ಶಿವಯೋಗಿ ಗ್ರಂಥಮಾಲೆ ಇವೆರಡು ಕನಸು ಮೃತ್ಯುಂಜಯ ಅಪ್ಪಗಳದು. ಅದನ್ನು ಬೆಳೆಸ್ಕೊಂಡು ಹೋದಂತಹ ಪುಣ್ಯಾತ್ಮರು ಮಹಂತಪ್ಪಗಳು. ಮಹಂತಪ್ಪಗಳು ಲಿಂಗ ಪೂಜಾ ಮಾಡಾಕತ್ರಪ್ಪ ಅಂದ್ರೆ ಪರಮಾತ್ಮನೊಳಗೆ ಅನುಸಂಧಾನ ಮಾಡ್ತಿದ್ರು ಅವರು. ಅಷ್ಟೊಂದು ಏಕಚಿತ್ತದಿಂದ ಲಿಂಗ ಪೂಜಾ, ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡೋದು. ಮತ್ತು ಯಾವಾಗಲೂ ಸಹಿತ ಸಮಾಜ ಸೇವೆಯನ್ನು ಮಾಡೋದು. ಒಂದು ಕೈಯಿಂದ ಲಿಂಗ ಪೂಜಾ, ಇನ್ನೊಂದು ಕೈಯಿಂದ ಸಮಾಜ ಸೇವೆಯನ್ನು ಮಾಡಿದಂತಹ ಪುಣ್ಯಾತ್ಮರು ಈ ಮುರುಘಾ ಮಠದ ಮಹಂತಪ್ಪಗಳು. ಒಂದು ಮಾತು ಹೇಳ್ತಿದ್ರಂತ, ಹೆಂಗೆ 2 ಕಣ್ಣುಗಳು ದೇಹಕ್ಕೆ ಮುಖ್ಯವಾಗಿದ್ದಾವ ಹಂಗೆ ನನ್ನ ಒಂದು ಕಣ್ಣು ಅಥನಿ ಶಿವಯೋಗಿಗಳು, ನನ್ನ ಇನ್ನೊಂದು ಕಣ್ಣು ಮೃತ್ಯುಂಜಯ ಅಪ್ಪಗಳು ಅಂತ ಹೇಳಿಕಾರ ಭಾಳ ಅನ್ಯೋನ್ಯವಾಗಿ ಹೇಳಿದಂತಹ ಪುಣ್ಯಾತ್ಮರು ಈ ನಮ್ಮ ಮುರುಘಾ ಮಠದ ಮಹಂತಪ್ಪಗಳು. ಈ ಅಪ್ಪನವರನ್ನು ನೋಡುವ ಭಾಗ್ಯ ನನಗೂ ಸಿಕ್ಕಿತು. ನಾನು ಸಣ್ಣವಿದ್ದಾಗ ಅಪ್ಪನವರ ದೇಹ ಬಿಟ್ಟಾಗ ಪಲ್ಲಕ್ಕಿ ಒಳಗೆ ಅವರ ಮೆರವಣಿಗೆ ನಡೆದಾಗ ಅವರ ಪಾದಕ್ಕೆ ಹಚ್ಚಿದಂಥ 2 ಪುಷ್ಪಗಳು ಇವತ್ತಿನ ಮಠನೂ ಸಹಿತ ಕಟ್ಟಿ ನನ್ನ ಹಂತಕ್ಕೆ ಇಟ್ಕೊಂಡೇನೆ. ಅದಕ್ಕೆ ಸಂತೋಷ ಅನಿಸ್ತೈತಿ. ನಾ ಖರೇನ ಪುಣ್ಯವಂತಪ್ಪ ಅನ್ನುವ ಭಾಗ್ಯ ಬರ್ತೈತಿ. ಮಾತೃ ಹೃದಯಿ ವಿಶ್ವ ಪ್ರೇಮಮಯಿ ತ್ರಿವಿಧ ದಾಸೋಹಿ ಎಂದೆಲ್ಲ ಕರೆಯುವ ಕಾರುಣ್ಯ ಸಿಂಧು ದೀನಬಂಧು ಅವರೇ ಧಾರವಾಡ ಮುರುಘಾ ಮಠದ ಶ್ರೀ ಮಹಾಂತಪ್ಪನವರು. ಬಸವಣ್ಣನವರನ್ನು ಅಪ್ಪ ಎಂದು ಅಪ್ಪಿದವರು. ಅಥಣಿ ಶಿವಯೋಗಿಗಳು, ಶಿವಯೋಗಿಗಳವರನ್ನು ದೈವ ಎಂದು ನಂಬಿ ನಡೆದವರು ಮೃತ್ಯುಂಜಯಪ್ಪಗಳು. ಅಂತಹ ತ್ರಿವಳಿ ತತ್ವವೆತ್ತರನ್ನು ತನೋಮನ ಭಾವದಲ್ಲಿ ತುಂಬಿ ಇಂಬುಗೊಂಡ ನಿರಂಜನ ಮೂರ್ತಿಗಳೇ ಮಹಂತಪ್ಪಗಳು. ಅಪ್ಪಗಳ ಕುರಿತಾಗಿ ನಾಡವರು ಹೇಳುವ ಅಭಿಮಾನದ ಅನಿಸಿಕೆಗಳು, ಭಿನ್ನಹದ ಬಯಕೆಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಬಸವಾದಿ ಪ್ರಮಥರ ಐಕ್ಯಸ್ಥಳದ ಸಾಕಾರ ರೂಪ ನೋಡಬೇಕೆಂದರೆ ನಾವು ಧಾರವಾಡ ಮುರುಘಾ ಮಠಕ್ಕೆ ಬರಬೇಕು. ಅಲ್ಲಿ ಶಿವಯೋಗಿಗಳ ದರ್ಶನ ಪಡೆದು ಪ್ರಸನ್ನವದನರಾಗಿ ಪೌಡಿಸಿರುವ ತ್ರಿಪುಂಡಧಾರಿ ಮಹಂತಪ್ಪಗಳ ಸನ್ನಿಧಿಗೆ ತಲೆಬಾಗಬೇಕು. ಅವರ ಶ್ರೀವಾಣಿ ಕೇಳಿ ಹರ್ಷ ತೊಂದಿಲಿತರಾಗಬೇಕು. ಶಿವಯೋಗ ಮೊಗದ ಶಿವಯೋಗಿ ಮಹಂತಪ್ಪಗಳು. ಮೃತ್ಯುಂಜಯಪ್ಪಗಳು ಹಾಗೂ ಮಹಂತಪ್ಪಗಳ ಅನ್ಯೋನ್ಯತೆಯನ್ನು ನಾನು 40 ವರ್ಷಗಳಿಂದ ನೋಡಿದ್ದೇನೆ. ಯಾವ ತಂದೆ ಮಕ್ಕಳಿಗೂ, ಯಾವ ಅಣ್ಣ ತಮ್ಮಂದರಿಗೂ, ಯಾವ ಸ್ನೇಹಿತರಿಗೂ ಇಲ್ಲದಂತಹ ಅನ್ಯೋನ್ಯತೆಯನ್ನು ಮನವಾರಿ ಕಂಡಿದ್ದೇನೆ. ಇವರಿರುವರು ಮುರುಘಾ ಮಠದ ಜ್ಞಾನದೀಪದ ಜೋಡ ಬತ್ತಿಗಳು ಅಂತ ಹೇಳಿಕಾರ ಡಾಕ್ಟರ್ ಸದಾಶಿವ ಒಡೆಯರವರು ಬಹಳ ಸುಂದರವಾಗಿ ಹೇಳ್ತಾರೆ. ಆರಾಯ್ ಧಾರವಾಡಕರವರು ಹೇಳ್ತಾರೆ, ನಿಮ್ಮ ದಿಶೆಯಿಂದೆಮ್ಮ ಭಕ್ತಿ ಬನ್ನವೇರಿತ್ತು. ಮಹಂತಪ್ಪನವರು ಬಸವಣ್ಣನಂತೆ, ಮೃತ್ಯುಂಜಯಪ್ಪಗಳು ಪ್ರಭುದೇವರಂತೆ. ಇವರೀರ್ವರು ಕೂಡಿ ಕಟ್ಟಿದ ಕೈವಲ್ಯ ಧಾಮ ಮುರುಘಾ ಮಠ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಇಂತಹ ಪವಿತ್ರವಾದಂಥ ಮುರುಘಾ ಮಠ ವಿದ್ಯಾಕೇಂದ್ರ, ಪ್ರಸಾದ ನಿಲಯ, ಸಮಾಜ ಸೇವೆಯ ಮುಖ್ಯ ಕೇಂದ್ರ ಧಾರವಾಡ ಮುರುಘಾ ಮಠ. ಇಲ್ಲಿ ಮಹಾರಥೋತ್ಸವವನ್ನು 14/2/2024 ಇದೇ ತಿಂಗಳು 14ನೇ ತಾರೀಕಿಗೆ ಮಹಾರಥೋತ್ಸವ. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗದಿದ್ರೂ ಸಹಿತ ನಾವು ಎಲ್ಲಿರ್ತೀವೋ ಅಲ್ಲಿ ಅಥಣಿ ಶಿವಯೋಗಿಗಳನ್ನು, ಮೃತ್ಯುಂಜಯ ಅಪ್ಪಗಳನ್ನು, ಮಹಾಂತಪ್ಪಗಳನ್ನು ಸ್ಮರಿಸಿ ನಮ್ಮ ಭಕ್ತಿಯನ್ನು ಅವರಿಗೆ ಏನು ಮಾಡೋಣ ಅಂದರೆ ಸಮರ್ಪಣೆ ಮಾಡೋಣ. ಇವತ್ತಿನ ಪೀಠಾಧಿಪತಿಗಳಾದಂತಹ
ಮಲ್ಲಿಕಾರ್ಜುನ ಅಪ್ಪನವರು ಸಹಿತ ಅದೇ ಒಂದು ತತ್ವವನ್ನು ಇಟ್ಕೊಂಡು ಮುಂದೆ ಸಾಗಾಕತ್ತಾರ. ಮಹಂತಪ್ಪಗಳು ಗುರುಗಳ ಆದರ್ಶವನ್ನು ಶ್ರೀಮಠದ ಸೇವೆಯಲ್ಲಿ ಸಾಕಾರಗೊಳಿಸಿದವರು ಅಪ್ಪನವರು. ಈ ತ್ರಿವಳಿ ಜಂಗಮರ ಧ್ಯೇಯ ಸಂಕಲ್ಪವನ್ನು ಇಂದು ಸಾಕಾರಗೊಳಿಸುತ್ತಿದ್ದಾರೆ ಈ ಮಲ್ಲಿಕಾರ್ಜುನ ಅಪ್ಪನವರು. ಈ ಮಲ್ಲಿಕಾರ್ಜುನ ಅಪ್ಪನವರು ಶಿವಾನುಭವ ಪಾದಯಾತ್ರೆ ಸಮಾಜ ಸೇವೆಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಾದ. ಪ್ರಸಾದ ನಿಲಯದ ಶತಮಾನೋತ್ಸವ ಸಂದರ್ಭದೊಳಗೆ 100 ಪುಸ್ತಕಗಳನ್ನು ಪ್ರಕಟಿಸಿದಂಥ ಶ್ರೇಯಸ್ಸು ಮಲ್ಲಿಕಾರ್ಜುನ ಅಪ್ಪಗಳಿಗೆ ಸಲ್ಲತೈತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಎಲ್ಲರನ್ನೂ ಸಹಿತ ನಾವು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರುಗಳಿನ ಕಾಣೋದು. ಕೆರೂರಿನಿಂದ ಉದಯಿಸಿ ಬಂದಂತಹ ಪುಣ್ಯಾತ್ಮರು ಇವರು. ಇಂತಹ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.